ನಾನು ಆರಂಭದಲ್ಲಿ ಹೇಳಿದಂತಹ ಒಂದು ಸುದ್ದಿ. ಅದು ಟೀ ಕುಡಿಯುವ ಮುನ್ನ ಎಚ್ಚರ. ಯಾಕೆಂದರೆ ಕಲಬೆರಕೆ ಟೀ ಪುಡಿಗಳು ಈಗ ಎಲ್ಲ ಕಡೆಯಲ್ಲೂ ಬರ್ತಾ ಇದೆ. ಹಾಗಾಗಿ ಅದರಿಂದ ನಮಗೆ ಪ್ರಾಣಹಾನಿ ವಿಪರೀತವಾಗಿ ಆಗುತ್ತೆ, ಆರೋಗ್ಯದ ತೊಂದರೆಗಳಾಗುತ್ತೆ. ಸೊ ಟೀ ಪುಡಿಯಲ್ಲಿ ಕಲಬೆರಕೆಯಾಗ್ತಿರುವಂತಹ ಆರೋಪ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಈ ಮುಖವಾಡ ಈಗ ಬಯಲಾಗಿದೆ. ಓಕೆ, ಗದಗದಲ್ಲಿ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ ಇದು. ನೀರಿಗೆ ಹಾಕಿದಾಗ ಟೀ ಪುಡಿಗಿಂತ ಬಣ್ಣವೇ ಜಾಸ್ತಿ ಬರುತ್ತೆ. ಅದೇನೋ 15 kg ಟೀ ಪುಡಿಗೆ ಅರ್ಧ kg ಸಿಂಥೆಟಿಕ್ ಕಲರನ್ನು ಹಾಕ್ತಾರಂತೆ. ಈ ಸಿಂಥೆಟಿಕ್ ಕಲರ್ ಆರೋಗ್ಯದ ಮೇಲೆ ಭಾರಿ ದುಷ್ಪರಿಣಾಮ ಬೀರುತ್ತೆ. ಓವರಾಲ್ ಆಗಿದು ಕಲಬೆರಕೆ ಟೀ ಪುಡಿ. ಅದನ್ನು ಕುಡಿಯೋದ್ರಿಂದ ಏನಾಗಬಹುದು, ಏನು ಕತೆ, ಇಷ್ಟಕ್ಕೂ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದೇ ಇಲ್ವಾ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಜನರೇ, ಟೀ ಕುಡಿಯುವ ಮುನ್ನ ಎಚ್ಚರ. ಟೀ ಪುಡಿಯಲ್ಲಿ ಕಲಬೆರಕೆಯಾಗ್ತಿರೋ ಆರೋಪ. ಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಮುಖವಾಡ ಬಯಲು. ನೀರಲ್ಲಿ ಹಾಕಿದಾಗ ಟೀ ಪುಡಿಗಿಂತ ಬಣ್ಣವೇ ಜಾಸ್ತಿ. ಹೌದು, ಕಲರ್ ಮಿಶ್ರಿತ ಟೀ ಪುಡಿಯ ಅಕ್ರಮ ಕರಾಳ ದಂಧೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ರಸ್ತೆಯ ಗೋಡೌನ್ನಲ್ಲಿ ಸುಮಾರು 300 ಟೀ ಪುಡಿ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಲಾಗಿದೆ. ಇದು ಸುಮಾರು 10 ಟನ್ ಕೂಡಿದ್ದು ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದಷ್ಟು ಟೀ ಪುಡಿ ಇದಾಗಿದೆ. ಲಕ್ಷ್ಮೇಶ್ವರದಲ್ಲಿ ದಯಾನಂದ ಟೀ ಟ್ರೇಡರ್ಸ್ ಹೆಸರಿನ ಮಲ್ಲಿಕಾರ್ಜುನ ಕಡಕೂಳ ಅನ್ನೂರು ಅನಧಿಕೃತವಾಗಿ ಟೀ ಪುಡಿ ಸಂಗ್ರಹಣೆ ಮಾಡಿದ್ದಾರೆ. ಅಸ್ಸಾಂ, ಕೊಚ್ಚಿನ್, ಕಣ್ಣೂರ್, ಕೊಡಗು ಸೇರಿದಂತೆ ಅನೇಕ ಕಡೆಗಳಿಂದ ಟೀ ಪುಡಿ ತರಿಸುತ್ತಾರೆ. ನಂತರ ಗೋಡೌನ್ನಲ್ಲಿ ಕಲರ್ ಮಿಕ್ಸ್ ಮಾಡಿ ತಮ್ಮದೇ ಪ್ಯಾಕೆಟ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪಬ್ಲಿಕ್ ಟಿವಿ ತಂಡ ಗೋಡೌನ್ಗೆ ಎಂಟ್ರಿ ಕೊಟ್ಟಾಗ ಅಕ್ರಮ ದಂಧೆ ನೋಡಿ ದಂಗಾಯ್ತು. ಕಲರ್ ಮಿಕ್ಸ್ ಮಾಡಿದ್ರೆ ಜನರು ಹೆಚ್ಚು ಖರೀದಿ ಮಾಡ್ತಾರೆ, ಕಲರ್ ಮಿಕ್ಸ್ ಮಾಡದಿದ್ರೆ ಸೇಲ್ ಆಗಲ್ಲ. ಅದಕ್ಕೆ ಕಲರ್ ಮಿಕ್ಸ್ ಮಾಡಿರೋದಾಗಿ ಹೇಳಿದ್ರು ಟೀ ಪುಡಿ ತಯಾರಕರು. ಸರ್, ಅದು ಕೊಚ್ಚಿನ ಕುನ್ನೂರಿಂದ ತರಿಸ್ತೀವಿ ಸರ್, ಆಸಾಮ್ದಿಂದನೂ ತರಿಸ್ತೀವಿ ಸರ್. ತಂದು ಬ್ಲೆಂಡ್ ಮಾಡಿ ಮಾಡ್ತೀವಿ ಸರ್. ಟೇಸ್ಟು ಆಮೇಲೆ ದಪ್ಪ ಹಿಂಗೆ ಇದು ಇರ್ತದೆ ಸರ್. ಅದರಿಂದ ನಾವು ಒಂದಕ್ಕೊಂದು ಎಲ್ಲ ಥರದ ಜನರು ಏನು ಮಾಡ್ತಾರೆ ಸರ್, ಒಬ್ಬರು ಒಗರು ಕುಡಿತಾರೆ, ಒಬ್ಬರು ಟೇಸ್ಟ್ ಕುಡಿತಾರೆ ಸರ್. ಹಿಂಗೆ ಕುಡಿಯೋದ್ರಿಂದ ಏನು ಮಾಡ್ತೇವೆ, ಒಂದಕ್ಕೊಂದು ಚಾಪುಡಿಯನ್ನು ಬ್ಲೆಂಡ್ ಮಾಡಿ ನಾವು ಮಾರಾಟವನ್ನು ಮಾಡ್ತೇವೆ ಸರ್. ಫುಡ್ ಕಲರನ್ನು ನಾವು ಸೇರ್ಸ್ ಮಾಡೋದು ಅದ ಸರ್. ಇಲ್ಲಿ ನಾವು ಚಾಪುಡಿನ ಮೊದಲು ಏನು ಮಾಡ್ತೀವಿ ಸರ್, ಪ್ಯೂರಿಟಿನ ಮಾಡ್ತಿದ್ವಿ ಸರ್. ನಾವು ಆ್ಯಕ್ಚುಲಿ ರೀ ಅದೇನಾಯ್ತು ಸರ್, ಒಂದು ಡ್ರಾಪ್ಸನ್ನು ಇಲ್ಲೇ ಮಾರಲಿಲ್ಲ ಸರ್. ನಾವು ಪರ್ನ ತೆಗೆಸಿದ್ವಿ ಸರ್. ಅದಕ್ಕೆ ಈ ಥರ ಚಾಪುಡಿ ಕೊಡ್ರಿ, ಈ ಥರ ಚಾಪುಡಿ ಕೊಡ್ರಿ ಅಂತ ಜನರು ಕೇಳಿದ್ದಕ್ಕೋಸ್ಕರ ನಾವು ಈ ಥರ ಚಾಪುಡಿಯನ್ನು ಮಾರಾಕತ್ತಿದ್ವಿ ಸರ್. 15 kg ಟೀ ಪುಡಿಗೆ ಅರ್ಧ kg ಸಿಂಥೆಟಿಕ್ ಕಲರ್. ಅಕ್ರಮ ದಂಧೆ ನಡೆಯುತ್ತಿದ್ರೂ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಲಕ್ಷ್ಮೇಶ್ವರ ಶಿಗ್ಲಿ ರಸ್ತೆಯ ಗೋಡೌನ್ನಲ್ಲಿ ಸಿಗುವ ಈ ಟೀ ಪೌಡರ್ ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ. ಕಲರ್ ಮಿಶ್ರಣ ಮಾಡಿರುವುದು ಗೊತ್ತಾಗುತ್ತಿದೆ. ಟೀ ಪುಡಿಯಲ್ಲಿ ಕಲರ್ ಮಿಕ್ಸ್ ಮಾಡುವುದು ಇಡೀ ದೇಶದಲ್ಲಿ ಲೊಬೋಸಾ ಫುಡ್ ಅಂಡ್ ಬೆವರೇಜ್ನವರು ಪೇಟೆಂಟ್ ಹಾಗೂ ಕಾಪಿರೈಟ್ ಪರವಾನಗಿ ಇವರಿಗೆ ಮಾತ್ರ ಇದೆ. ಲೊಬೋಸಾ ಅವರನ್ನ ಹೊರತುಪಡಿಸಿ ದೇಶದಲ್ಲಿ ಯಾವ ಟೀ ಪುಡಿ ಮಾರಾಟಗಾರರಿಗೂ ಕಲರ್ ಬಳಕೆ ಪರವಾನಗಿ ಇಲ್ಲ. ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಡೇಂಜರ್ ಕಲರ್ ಬಳಸಲಾಗ್ತಿರುವ ಆರೋಪವಿದೆ. ಸುಮಾರು 12ರಿಂದ 15 kg ಟೀ ಪುಡಿಗೆ ಅರ್ಧ kg ಸಿಂಥೆಟಿಕ್ ಕಲರ್ ಬಳಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಅಕ್ರಮ ದಂಧೆ ನಡೀತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತಿದೆ. 1967ರಿಂದ ನಾವು ಟೀ ಪೌಡರ್ ಬಿಸ್ನೆಸ್ ಮಾಡ್ತಾ ಬಂದಿರೋದು. ಇತ್ತೀಚೆಗೆ ನಾವೊಂದು ಬ್ರ್ಯಾಂಡ್ ರೆಡಿ ಮಾಡಿದ್ವಿ, ಲೊಬೋಸಾ ಮಿಕ್ಸ್ ಬೆವರೇಜ್ ಕಾನ್ಸಂಟ್ರೇಟ್ ಅಂತ. ಈ ಒಂದು ಪ್ರಾಡಕ್ಟ್ಗೆ ಟೀ ಪೌಡರ್, ಶುಗರ್, ಕಾರ್ಡಮಮ್, ಜಿಂಜೀರ್, ಫ್ಲೇವರ್ಸ್ ಮತ್ತೆ ಫುಡ್ ಕಲರ್ ಇದನ್ನೊಂದು ಬ್ಲೆಂಡ್ ಮಾಡಿಬಿಟ್ಟು ಇದೊಂದು ನಮ್ದು ಯೂನಿಕ್ ಪ್ರಾಡಕ್ಟ್, ನಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಕಂಡು ಹಿಡಿದಿರೋದು. ಈ ಪ್ರಾಡಕ್ಟ್ ಅನ್ನು ನಾವು ಮಾರುಕಟ್ಟೆನಲ್ಲಿ ತುಂಬಾ ಬೇಡಿಕೆ ಇರೋದ್ರಿಂದ FSSAI ದಿಂದ ನಾವು ಇದಕ್ಕೆ ಪ್ರಾಡಕ್ಟ್ ಅಪ್ರೂವಲ್ ತಗೊಂಡಿದ್ವಿ. ಇದನ್ನ ಯಾರು ಕಾಪಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ನಾವು ಪೇಟೆಂಟ್ ಮಾಡಿಸ್ಕೊ. ಎಲ್ಲದರಲ್ಲೂ ಅಕ್ರಮ ಕಲಬೆರಕೆ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಆಗ್ತಿದ್ದು
ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರುವಂತಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದ ಈ ಅಕ್ರಮ ದಂಧೆಗೆ ಕಡಿವಾಣ ಬೀಳಬೇಕಿದೆ. ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.